ಸೊ ಅದು ಅದು ಕಲ್ತ್ಕೊಳ್ಳೋ ಪ್ರೊಸೆಸ್ಸಲ್ಲೇ ಈ ಪೃಥ್ವಿಯನ್ನ ಕತೆ ಅವ್ರಿಗೆ ಹುಟ್ಟಿದ್ದು. ಆಮೇಲೆ ಡಿಸ್ಕಸ್ ಮಾಡಿದ್ವಿ, ಮಾಡೋಣ ಈ ಥರ ಮಾಡೋಣ ಅಂತ ಹೇಳಿದಾಗ ಅಲ್ಲಿ ಹೋಗಿದ್ದಾಗಲಿ ಅಲ್ಲೇ ಒಂದು 15-20 ಡೇಸು ಬಳ್ಳಾರಿಲೇ ಇದ್ದು ಎಲ್ಲ. ಆಮೇಲೆ ಗೊತ್ತಾಯ್ತು ಇಲ್ಲಿ ಶೂಟ್ ಮಾಡೋಕ್ಕಾಗಲ್ಲ, ಯಾವ ಲೆವೆಲ್ಗಿದೆ ಅಂತ ಹೇಳಿ. ಈ ಬಳ್ಳಾರಿ ರಿಪಬ್ಲಿಕ್ ಅನ್ನೋರಲ್ಲ ಆ ಥರ ಒಂದು ಫೋಟೋ ತೆಗಿಯೋಕೆ ಹೋದ್ರೆ ಅವರು ಇಳಿದು ತೆಗೀರಿ, ಯಾಕೆ ತೆಗಿತೀರ, ನೀವು ಯಾಕೆ ತೆಗೆದ್ರೆ ನಾವು ಅದಕ್ಕೆ ತೆಗಿತೀವಿ ಅನ್ನೋರು. ಫುಲ್ ಆವಾಗಲೇ ಗೊತ್ತಾಯ್ತು ತುಂಬ ಇದಿದೆ. ಪ್ಲಸ್ಸು ರೆವಿನ್ಯೂ ಅನ್ನೋದು ಸರ್ ಸರ್ಕಾರದ್ದು ನಮ್ದದು ಸರ್ಕಾರ ನಥಿಂಗ್. ಇದು ಎಲ್ಲ ಜನಗಳದ್ದು ರೆವಿನ್ಯೂ. ಯಾರೋ ಖಾಸಗಿಯವ್ರ ಕೈಗೆ ಹೋಗೋದು ಎಷ್ಟು ಇದಲ್ವಾ, ಒಬ್ಬ ಖಾಸಗಿಯವನಿಗೆ ಹೋಗೋದು ಎಷ್ಟು. ಸೊ ಅದನ್ನು ಇಟ್ಕೊಂಡು ಇಲ್ಲ ತೆಗಿಬೇಕು ಇದನ್ನು. ಯಾರೋ ಒಬ್ಬ ವ್ಯಕ್ತಿ ಸಾವಿರಾರು ಕೋಟಿ ಮಾಡ್ಕೊಂಡೋಗಿ ಬಡವರಾಗೆ ಉಳ್ಕೊತಾರೆ. ಇವರು ಅಟ್ಲೀಸ್ಟ್ ಸರ್ಕಾರಕ್ಕೆ ಬಂದರೆ ಒಂದು ಡೆವಲಪ್ಮೆಂಟ್ ಆಗುತ್ತಲ್ಲ. ಇದು ಸರ್ಕಾರಕ್ಕೆ ಬರಬೇಕು, ಖಾಸಗೀಕರಣ ಆಗಬೇಕು, ಖಾಸಗೀಕರಣದಿಂದ ಇದಕ್ಕೆ ಬರಬೇಕು. ಈ ಥರದ್ದು ನೇಷನ್ ಇದೆಲ್ಲ ಖಾಸಗಿ ವ್ಯಕ್ತಿಗಳ ಕೈಗೆ ಹೋಗ್ಬಾರ್ದು ಅನ್ನೋದೊಂದು ಮೆಂಟಲಿ ಬಂತಲ್ಲ. ಸೊ ಕತೆ ಮಾಡ್ಕೊಂಡ್ವಿ. ಮಾಡಿದ್ಮೇಲೆ ಓಕೆ ಮಾಡ್ತೀವಿ, ಅದು ರಿಯಲಾಗಿ ರಿಲೀಸಾಗಿ ರೀಚ್ ಆಗುತ್ತಾ ಜನಗಳಿಗೆ ಅನ್ನೋದು ಬಂತು. ಆವಾಗಲೇ ಪುನೀತ್ ಸರ್ ನೆನಪಾಗಿದ್ದು. ಅಟ್ಲೀಸ್ಟ್ ಅವ್ರಿಗಿದ್ದಿದ್ದು ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಅಟ್ಲೀಸ್ಟ್ ಅವ್ರು ಮಾಡಿದ್ರೆ ಇವರು ಯಾರನ್ನು ಏನು ಮಾತಾಡೋಕ್ಕೆ ಹೋಗಲ್ಲ, ರಿಲೀಸಿಗೂ ಸಮಸ್ಯೆ ಆಗಲ್ಲ, ಅಟ್ಲೀಸ್ಟ್ ನಾವು ಹೇಳ್ಬೇಕಂದಿದ್ದು ರೀಚ್ ಮಾಡ್ಬೋದು ಅಂತ ಡಿಸೈಡ್ ಮಾಡಿ ಅವ್ರನ್ನ ಇದು ಮಾಡ್ಕೊಂಡ್ವಿ. ಅನ್ಕೊಂಡಿದ್ರೆ ಸರ್ ಈ ಸಿನಿಮಾ ಈ ಮಟ್ಟಕ್ಕೆ ಒಂದು ಗೆಲುವನ್ನು ಸಾಧಿಸಿದೆ, ಅಥವಾ ಗೆಲುವು ಆದ ನಂತರದಲ್ಲಿ ಅಂದರೆ ಅಪ್ಪು ಸರ್ ಟೀಮ್ ಜೊತೆ ಮಾತನಾಡಿದಾಗಲಿ ಅಥವಾ ಆ ಒಂದು ಗೆಲುವಿನ ಸಂಭ್ರಮನೆ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ? ಇಲ್ಲ ಅಂದರೆ ಗೆಲ್ಲುತ್ತೆ ಹೋಗುತ್ತೆ ಅದು ನಮ್ಗೆ ಗೊತ್ತಿಲ್ಲ. ಬಟ್ ಅಪ್ಪು ಸರ್ ಇದ್ಮೇಲೆ ಸಿನಿಮಾ ನೋಡ್ತಾರೆ, ಇದು ರೀಚ್ ಆಗುತ್ತೆ ಅನ್ನೋದಂತೂ ಕಾನ್ಫಿಡೆನ್ಸ್ ಇತ್ತು. ಅದಾದಮೇಲೆ ಅವರಿಗೂ ತುಂಬ ಖುಷಿ ಆಯಿತು. ಅವರು ಈ ಕೌನ್ ಬನೇಗ ಕರೋಡ್ಪತಿಗೆ ಹೋದಾಗ ತುಂಬ ಜನ ಅಲ್ಲೇ ಹೇಳೋರು, ಸರ್ ನನ್ನ ಮಗ ಹಿಂಗೆ ಮಾಡೋಕ್ಕಿದ್ದವನು, ಇಂಜಿನಿಯರ್ ಇವಾಗ IAS ಮಾಡ್ತೀನಿ ಈ ಥರ ಹೇಳಿದಾಗ ಅವ್ರು ಹೇಳೋರು. ನಾನೆಲ್ಲರೂ ಏರ್ಪೋರ್ಟಿಗೆ ಹೋದಾಗ ಯಾವುದಾದ್ರು ಆಫೀಸ್ಗಳು ಇವ್ರು ಬಂದಾಗ ಎಲ್ಲರೂ ಹೇಳೋರು, ಸರ್ ನಾವು ಇನ್ಸ್ಪೈರ್, ನನಗೆ ತುಂಬ ಖುಷಿ ಆಗುತ್ತೆ ಅಂತ. ಆಮೇಲೆ ಇನ್ನೊಂದು ಸಲ ನಾನು ಜೇಕಬ್ ಸರು ಅವ್ರ ಮನೆಗೆ ಹೋಗಿದ್ದಾಗ ಇವರು ಪಾರ್ವತಮ್ಮ ಮೇಡಮ್ ಅವರು ಇದ್ದರು. ಅವ್ರು ಬಂದ್ಬಿಟ್ಟು ಅಮ್ಮ ಇವರು ಅಂತ ಹೇಳಿದಾಗ ಹೀಗೆ ಕೈ ಮುಗಿದು ಹೇಳಿದ್ರಪ್ಪ, ನನ್ನ ಮನೆಯವ್ರನ್ನ ನೋಡ್ಬಿಟ್ಟೆ ಅವನಲ್ಲಿ. ಫಸ್ಟ್ ಸಿನಿಮಾ ನಾನು ಆ ಥರ ಅವನನ್ನು ನೋಡಿದ್ದು. ಆದರೆ ಇನ್ನೊಂದು ಸಿನಿಮಾ ಮಾಡಿ, ಆದರೆ ದಯವಿಟ್ಟು ರಾಜಕೀಯ ಬೇಡ ಕಣಪ್ಪ ಸಿನಿಮಾದಲ್ಲಿ. ನಮ್ಮ ರಾಜಕೀಯಕ್ಕೆ ಇದು ಯಾಕೆ ಇವಾಗ ಸುಮಾರು ಜನ ಹೇಳ್ತಾರೆ, ಇಲ್ಲ ರಾಜ್ಕುಮಾರ್ ಅವರಿಗೆ ರಾಜಕೀಯ ಇಷ್ಟ ಇತ್ತು ಅದು ಇದು. ಅವರೇ ಹೇಳಿದ್ರು, ದಯವಿಟ್ಟು ಬೇಡ ಕಣಪ್ಪ ಸಿನಿಮಾದಲ್ಲಿ ರಾಜಕೀಯ. ನಮ್ಮ ಮನೆಯವ್ರಿಗೂ ಇಷ್ಟ ಇರಲಿಲ್ಲ ರಾಜಕೀಯ, ನನಗೂ ಇಷ್ಟ ಇಲ್ಲ ರಾಜಕೀಯ, ಬೇಡ ಅಂತ ಹೇಳಿದ್ರು ಅವರು. ಅದೆಲ್ಲ ಒಂಥರ ಅವರೆಲ್ಲ ಒಂಥರ ನಮಗೆ ಗಾಡ್ ಥರ. ಅವರು ಇನ್ಸ್ಪಿರೇಷನ್ನು 208 ಸಿನಿಮಾ, ಅವರ ಇದು ಏನೋ ನಾವೆಲ್ಗಳು ಓದ್ತಾಯಿದ್ವಿ. ನಮಗೆ ಎಲ್ಲ ಪ್ರತಿಯೊಂದು ನಮ್ಮ ಚೈಲ್ಡ್ಹುಡ್ಡಿಂದ ಹಿಡಿದು ಹಿಸ್ಟ್ರಿ ತಿಳ್ಕೊಂಡಿದ್ದು ರಾಜ್ಕುಮಾರ್ ಸರ್ ಮೂವಿಗಳಿಂದಲೇ. ಇತಿಹಾಸ ತಿಳ್ಕೊಂಡಿದ್ದಾಗಲಿ, ನಮ್ಮ ಲೈಫ್ ಸ್ಟೈಲ್ ಹಿಂಗೆ ಬದುಕಬೇಕು, ಒಬ್ಬ ಮನುಷ್ಯ ಹೆಂಗಿರಬೇಕು, ಪ್ರತಿಯೊಂದು ಅವರಿಂದಲೇ ಕಲ್ತ್ಕೊಂಡು ನಾವು ಇವತ್ತು ಏನಾದರೂ ಒಳ್ಳೇದು ಮಾಡ್ತಾಯಿದ್ದೀವಿ ಅಂದರೆ ಅವರೇ ಸರ್. ಅವರ ಇನ್ಸ್ಪಿರೇಷನ್ನೇ ಕಾರಣ. ಅಪ್ಪು ಸರ್ಗೆ ಎಲ್ಲ ಥರದ ವಿಚಾರಗಳು, ಅಂದರೆ ಎಲ್ಲ ಕ್ಷೇತ್ರದ ವಿಚಾರಗಳು ಅವರು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ರು. ಅಂದರೆ ಈಗ ರಾಜಕೀಯ ಆಗಲಿ, ಟೆಕ್ನಾಲಜಿ ಆಗಲಿ, ಯಾವುದು ವಿಷಯ ಕೊಟ್ಟರು ಅದ್ರ ಬಗ್ಗೆ ಗೊತ್ತಿಲ್ಲ ಅನ್ನೋದ್ರಲ್ಲಿ ಎಲ್ಲರ ಬಗ್ಗೆ ಇಂಟ್ರೆಸ್ಟ್ ಇತ್ತು, ಅವ್ರು ತಿಳ್ಕೊತಾ ಇದ್ರು ಅಂತ. 100% ಅವ್ರು ಎಲ್ಲ ವಿಚಾರ ಗೊತ್ತಿರೋದು. ಪ್ರತಿಯೊಂದು ಸ್ಪೋರ್ಟ್ಸ್ ಆಗಿರ್ಬೋದು, ಇಲ್ಲ ನೀವು ಪಾಲಿಟಿಕ್ಸ್ ಆಗಿರ್ಬೋದು, ಪ್ರತಿಯೊಂದು ವಿಚಾರ ಅವ್ರಿಗೆ ಗೊತ್ತಿರ್ತಿತ್ತು. ಬಟ್ ಅವ್ರೇನಂದರೆ, ನಾನು ಕಲಾವಿದ ಅಂತ ಬಂದಮೇಲೆ ಇವಾಗ ಎಲ್ಲ ಜಾತಿಯವರು ಬಂದು ಸಿನಿಮಾ ನೋಡ್ತಾರೆ, ಅವ್ರ ದುಡ್ಡು ನಾನು ತಿಂತೀನಿ, ಅವ್ರ ದುಡ್ಡು ನಮಗೆ ಇದು ಬರುತ್ತೆ ಅಂದಾಗ ನಾವು ಎಲ್ಲರಿಗೂ ರೆಸ್ಪೆಕ್ಟ್ ಮಾಡಬೇಕು. ಇವಾಗ ಇದು ಎಲೆಕ್ಷನ್ ಅಂದರೆ ಏನಾಗುತ್ತೆ, ಯಾವುದೋ ಒಂದು ಪಾರ್ಟಿ ಪರ, ಯಾವುದೋ ಒಂದು ಜಾತಿ ಪರ, ಯಾವುದೋ ಒಂದು ಧರ್ಮದ ಪರ ಹೋಗಿ ನಿಂತ್ಕೋಬೇಕಾಗತ್ತೆ. ಅದು ತಪ್ಪು ಅನ್ನೋದು ಅವರಲ್ಲಿತ್ತು.